ರಾಧಿಕಾ, ನಾನಿದನ್ನ ನಿರೀಕ್ಷೆ ಕೂಡ ಮಾಡಿರ್ಲಿಲ್ಲ. ನನಗಂತೂ ತಡ್ಕೊಳಕ್ಕಾಗ್ತಾ ಇಲ್ಲ ರಾಧಿಕಾ. ನನ್ನ ಮನ್ಸಿಗೆ ತುಂಬಾ ನೋವಾಗ್ತಿದೆ. ಹೇಗ್ ರಾಧಿಕಾ, ನೀನಿಲ್ದಿರೋ ಜೀವನ ನಾನು ಊಹೆ ಮಾಡ್ಕೊಳ್ಳಿ? ನನ್ಗೆ ಯಾಕೆ ಈ ತರ ಕನ್ಸ್ ಬಿತ್ತು ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನು ಕನ್ಸ? ಹೌದು ರಾಧಿಕಾ, ನಿನ್ನೆ ರಾತ್ರಿ ನನ್ಗೊಂದು ಕೆಟ್ಟ ಕನ್ಸ್ ಬಿತ್ತು. ನಾನು ಶಾಕಿಂದ ಬೆವ್ತು ಹೋಗ್ಬಿಟ್ಟೆ. ಸಡನ್ ಆಗಿ ಎಚ್ಚರ ಆಯ್ತು. ನೋಡಿದ್ರೆ ಕೆಟ್ಟ ಕನ್ಸು. ಕನ್ಸಲ್ಲಾಗಿದ್ ನಿಜ ಆಗ್ಬಾರ್ದು ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ ಅಂತ ಬಂದೆ. ಅಂತ ಕನ್ಸೇನ್ ಬಿತ್ತು ಚಿರು? ನನಗೆ ನಿನ್ಗೆ ಫಿಕ್ಸ್ ಆಗಿರೋ ಮದ್ವೆ ಕ್ಯಾನ್ಸಲ್ ಆಗಿ ಬೇರೆ ಯಾವ್ದೋ ಒಂದು ಹುಡುಗಿಗೆ ತಾಳಿ ಕಟ್ಟಿರೋ ಕೆಟ್ಟ ಕನ್ಸ್ ಬಿತ್ತು. ನಿಜವಾಗ್ಲೂ ನಡೆಯೋ ಘಟನೆಗಳು ಕೆಲವು ಸಲ ಕನ್ಸಲ್ ಬರುತ್ತಂತೆ. ಹಾಗಾದ್ರೆ ಇದು ನಿಜ ಆಗತ್ತಾ? ಚಿರು ನನ್ನ ಲೈಫಲ್ಲಿ ಇರಲ್ವಾ? ದೇವ್ರೆ, ನನಗೆ ಯಾಕಿಂತ ಶಿಕ್ಷೆ? ಕನ್ಸಲ್ ಕಂಡಿದ್ದನ ಸಹಿಸ್ಕೊಳಕ್ ಆಗ್ತಾ ಇಲ್ಲ ರಾಧಿಕಾ. ನೀ ನನ್ನ ಲೈಫಲ್ಲಿ ಬೇಕು ರಾಧಿಕಾ. ನನ್ನ ಲೈಫ್ ಪಾರ್ಟ್ನರ್ ಆಗಿ ನನ್ನ ಉಸಿರಿನ ಕೊನೆ ಕ್ಷಣ ಇರೋವರೆಗೂ ನಾನಿನ್ ಕೈ ಹಿಡ್ದಿರ್ಬೇಕು ರಾಧಿಕಾ. ನಾನ್ ನಿನ್ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡಬೇಕು ರಾಧಿಕಾ. ನಾನ್ ದೇವಸ್ಥಾನದಲ್ಲಿ ನಿಂತ ಹೇಳ್ತಾ ಇದ್ದೀನಿ. ನಿನ್ನ ಬಿಟ್ಟು ಬೇರೆ ಯಾರ ಕುತ್ತಿಗೆಗೂ ತಾಳಿ ಕಟ್ಟೋಕ್ ಯೋಚನೆನೂ ಮಾಡಕ್ಕಾಗ್ತಿಲ್ಲ. ಒಂದ್ ವೇಳೆ ನನ್ನ ಲೈಫಲ್ಲಿ ಆ ಥರ ಸಿಚುವೇಶನ್ ಬಂದ್ರೆ ನಾನ್ ಜೀವಂತವಾಗಿರಲ್ಲ, ಸತ್ತೇ ಹೋಗ್ತೀನಿ. ಚಿರು, ಚಿರು ಯಾಕೆ ಹಾಗೆ ಮಾತಾಡ್ತಿದ್ಯಾ? ರಾಧಿಕಾ, ನಾನ್ ಬರೀ ಬಾಯಿ ಮಾತಿಗೆ ಹೇಳ್ತಾ ಇಲ್ಲ, ನಾನ್ ಮನ್ಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ನಿನ್ನ ಬಿಟ್ಟು ಈ ಜನ್ಮದಲ್ಲಿ ಬೇರೆ ಯಾರನ್ನು ಕಣ್ಣೆತ್ತಿ ಸಹ ನೋಡಲ್ಲ. ರಾಧಿಕಾ, ಯಾವ ಕಾರಣಕ್ಕೂ ಯಾರಿಗೋಸ್ಕರನೂ ನನ್ನ ಬಿಟ್ಕೊಡ್ಬೇಡ ರಾಧಿಕಾ. ನಾನ್ ನಿಂಚಿರು. ಹಾಗಾದ್ರೆ ನಾನ್ ಕಳ್ಸಿದ ವಾಯ್ಸ್ ಮೆಸೇಜ್ ಅನ್ನ ಚಿರು ಇನ್ನು ನೋಡಿಲ್ಲ ಅನ್ಸುತ್ತೆ. ನೋಡಿ, ಇನ್ನು ಸ್ವಲ್ಪ ದಿವಸದಲ್ಲಿ ನನ್ನ ಮಗಳು ಮದುವೆ ನಡೆಯುತ್ತೆ. ಆ ಮದುವೆಗೆ ಯಾವುದೇ ಅಡೆತಡೆ ಬರಬಾರ್ದು ಅಂತ ದೇವಸ್ಥಾನಕ್ಕೆ 10 ಲಕ್ಷ ಡೊನೇಷನ್ ಕೊಟ್ಟು ತಾಯಿ ಆಶೀರ್ವಾದ ಪಡಿಬೇಕು ಅಂತಿದ್ದೀನಿ. ನಮ್ಮ ಆಫೀಸ್ ಹುಡುಗ ಚೆಕ್ ತಂದು ಕೊಡ್ತಾನೆ, ತಗೊಳ್ಳಿ. ಸರಿ ಸರ್, ಕಳಿಸ್ಕೊಡ್ತೀನಿ. ನಾನು ಇನ್ನು ಬರ್ತೀನಿ. ಅಳಿಯಂದ್ರೆ ಯಾಕೆ ಇವಳ ಹತ್ರ ಮಾತಾಡ್ತಾ ಇದ್ದಾರೆ? ನಾನು ಇವಳಿಗೆ ಹೇಳಿದ್ನಲ್ಲ, ಇವಳು ಮಾಡ್ತಾ ಇರೋದೇನು? ಇದನ್ನ ಹೀಗೆ ಬಿಡಬಾರ್ದು. ರಾಧಿಕಾ, ಹೇಳು, ಯಾವುದೇ ಕಾರಣಕ್ಕೂ ನೀನನ್ನ ಬಿಟ್ಟು ಹೋಗಲ್ಲ ಅಲ್ಲ? ನೋಡ್ ರಾಧಿಕಾ, ನೀನಿಲ್ಲ ಅಂದ್ರೆ ನಾನು ಇರಲ್ಲ. ದಯವಿಟ್ಟು ಅರ್ಥ ಮಾಡ್ಕೊ. ನನ್ನನ್ನ ಗಟ್ಟಿಯಾಗಿ ನಿನ್ನೆಲ್ಲ ಇಟ್ಕೋ. ನೀನೇ ನನ್ನ ಪ್ರಪಂಚ ರಾಧಿಕಾ. ಚಿರು, ಯಾಕೋ ನೀನ್ ನನ್ನ ಮೇಲೆ ಜೀವನ ಇಟ್ಕೊಂಡಿದ್ಯಾ? ಆದ್ರೆ ನೀನ್ ನನ್ನ ಮದ್ವೆ ಆದ್ರೆ ನಿನ್ ಜೀವ ಹೋಗುತ್ತೆ ಅಂತ ಗೊತ್ತಿದ್ರು ನಾನು ಹೇಗ್ ನಿನ್ನ ಮದ್ವೆ ಆಗ್ಲಿ? ನೀನ್ ಚೆನ್ನಾಗಿರ್ಬೇಕು ಅಂತ ನಾನು ಅನ್ಕೋತೀನಿ. ಆದ್ರೆ ನೀನು ನನ್ನ ಜೊತೆ ಇರ್ಬೇಕು ಅಂತ ಆಸೆ ಪಡ್ತಾ ಇದೀಯ. ದೇವ್ರೆ, ಆ ದೇವ್ರು ಯಾಕೆ ನನಗಿಂತ ಶಿಕ್ಷೆ ಕೊಡ್ತಾ ಇದ್ದಾನೆ? ಅತಿಯಾಗಿ ಪ್ರೀತಿಸೋರು ಮದ್ವೆ ಆಗಲ್ಲ ಅನ್ನೋ ಒಂದು ಮಾತಿದೆ. ಆ ಮಾತು ನಮ್ಮಿಬ್ಬರ ವಿಷಯದಲ್ಲಿ ನಿಜ ಆಗ್ತಾ ಇದೆ. ಚಿರು, ನೀನು
ನಿಮ್ಮಮ್ಮ ನೋಡಿರೋ ಹುಡುಗಿನೇ ಮದ್ವೆ ಆಗ್ಬೇಕು. ನೀನ್ ಚೆನ್ನಾಗಿರೋದನ್ನ ನಾನು ನೋಡ್ಬೇಕು ಚಿರು. ಇದೊಂದೇ ನಾನು ದೇವ್ರ ಹತ್ರ ಕೇಳ್ಕೊಳ್ಳೋದು. ರಾಧಿಕಾ, ಐಮ್ ಸಾರಿ. ನಾನೇ ಎಮೋಷನಲ್ ಆಗಿ ಮಾತಾಡಿ ನಿನ್ನನ್ನು ಅಳಿಸ್ತಾ ಇದ್ದೀನಿ. ಆ ಕನ್ಸು ನನ್ನ ತುಂಬಾ ಡಿಸ್ಟರ್ಬ್ ಮಾಡ್ಬಿಡ್ತು. ನಾನು ಏನ್ ಮಾಡ್ತಿದ್ದೀನಿ, ಏನ್ ಆಗ್ತಿದ್ದೀನಿ ಅಂತ ಒಂದು ಗೊತ್ತಾಗ್ಲಿಲ್ಲ. ನಿನ್ನ ಬಿಟ್ಟು ನನ್ನಿಂದ 1 ಸೆಕೆಂಡ್ ಕೂಡ ಇರಕ್ಕಾಗಲ್ಲ ರಾಧಿಕಾ. ನನ್ನ ಬಿಟ್ಟೋಗಲ್ಲ ಅಂತ ಮಾತು ಕೊಡು. ಏನಪ್ಪ ಇವ್ನು ಹೀಗೆ ಮಾತಾಡ್ತಿದ್ದಾನೆ ಅಂತ ತಪ್ಪು ತಿಳ್ಕೊಬೇಡ. ಮಾತು ಕೊಡು ರಾಧಿಕಾ. ಚಿರು, ನಾನು ಹೇಗ್ ನಿನಗ್ ಮಾತು ಕೊಡ್ಲಿ? ರಾಧಿಕಾ, ಯಾಕಿನ್ನೂ ಯೋಚನೆ ಮಾಡ್ತಿದೀಯಾ? ಮಾತು ಕೊಡು. ಹಾಯ್ ಚಿರು. ಹಾಯ್ ರಾಧಿಕಾ. ಹಾಯ್. ನೀವೇನಿಲ್ಲಿ? ಓ, ನಿಮ್ಮಿಬ್ರು ಮದ್ವೆ ಚೆನ್ನಾಗಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳಕ್ ಬಂದ್ರಾ? ಹೌದು. ನೀವೇನಿಲ್ಲಿ? ನಾನು ಹಾಗೆ ಸುಮ್ನೆ ದೇವಸ್ಥಾನಕ್ ಬಂದೆ. ನಿಮ್ಮನೇಲಿ ನೋಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ಮದುವೆ ಅರೇಂಜ್ಮೆಂಟ್ಸ್ ಬಗ್ಗೆ ಯಾವ ಮಾತಾಡೋಣ? ನಾಳೆನೆ ಮಾತಾಡೋಣ, ಓಕೆನಾ? ಸರಿ. ರಾಧಿಕಾ, ಅದ್ಹೇಗ್ ರಾಧಿಕಾ, ನಾನು ಎಕ್ಸಾಕ್ಟ್ ಆಗಿ ಇಲ್ಲೇ ಬರ್ತೀನಿ ಅಂತ ಚಿರುನ ಇದೇ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ಯಾ? ಏನದ್ ಸೀಕ್ರೆಟ್? ಏನಿಲ್ಲ ಚಿರು ಅವರೇ, ನಮ್ ಮದ್ವೆ ಬಗ್ಗೆನೇ ಮಾತಾಡ್ತಾ ಇದ್ದೆ.